ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಳ್ತೀನಿ. ಸ್ವಲ್ಪ ಕಮೆಂಟ್ಸ್ ಬಂದಿತ್ತು. ಚಾನಲ್ ಕ್ರಿಯೇಟ್ ಮಾಡಿ 1 ವರ್ಷ ಆಯಿತು. ಇವಾಗ 1 ವರ್ಷದವರೆಗೂ ನಾನು ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ಬೋದಾ, ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದಾ, ಮಾನಿಟೈಸೇಷನ್ ಆಗುತ್ತಾ ಅಂತ ಹೇಳಿ ಕಮೆಂಟ್ಸ್ನ ಮಾಡಿದ್ರು. ಸೊ ಈ ಕಮೆಂಟ್ಸ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಸೊ ನೀವು ಚಾನಲ್ ಕ್ರಿಯೇಟ್ ಮಾಡಿ ಒಂದು ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ಎಷ್ಟೇ ವರ್ಷ ಆಗಲಿ ವಾಚ್ ಟೈಮ್ ಯಾವಾಗಿಂದ ಕೌಂಟ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ ಅವಾಗಿಂದ ನಿಮ್ಮ ವಾಚ್ ಟೈಮ್ನ ಕೌಂಟ್ ಮಾಡ್ತಾರೆ. ಓಕೆನಾ. ಸೊ ನೀವು ಚಾನಲ್ ಕ್ರಿಯೇಟ್ ಮಾಡಿ 1 ವರ್ಷ ಆಯಿತು, ನಾನು ಯಾವುದೇ ಥರ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಒಂದು ವಿಡಿಯೋನ ಸಹ ಅಪ್ಲೋಡ್ ಮಾಡಿಲ್ಲ, ಇವಾಗ ಮಾನಿಟೈಸೇಷನ್ ಆಗುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ಮಾನಿಟೈಸೇಷನ್ ಆಗುತ್ತೆ. ಸೊ 1 ಇಯರ್ ಆದಮೇಲೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದಾ, ಮಾನಿಟೈಸೇಷನ್ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಚಾನಲ್ ಯಾವಾಗಾದರೂ ಕ್ರಿಯೇಟ್ ಮಾಡಿರಲಿ. ಸೊ ಇವಾಗ ಕ್ರಿಯೇಟ್ ಮಾಡಿ 2-3 ವರ್ಷ ಆದಮೇಲೆ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಮಾಡಿದ್ಮೇಲೆ ಅವಾಗ ಕೂಡ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ನಿಮಗೆ ವಾಚ್ ಟೈಮ್ ಕೌಂಟ್ ಆಗೋದು ಮಾತ್ರ ನೀವು ಯಾವಾಗ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ ಅವಾಗಿಂದ ಬಂದ್ಬಿಟ್ಟು ವಾಚ್ ಟೈಮ್ನ ಕೌಂಟ್ ಮಾಡ್ತಾರೆ. ಓಕೆನಾ. ಸೊ ನೀವು ಅಪ್ಲೋಡ್ ಮಾಡಿದಾಗಿಂದ ಲಾಸ್ಟ್ 365 ಡೇಸ್ ಇರುತ್ತಲ್ವ ಅವಾಗಿಂದ ನಿಮಗೆ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಓಕೆನಾ. ಸಪೋಸ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರ ಅಂತ ಅನ್ಕೊಳ್ಳೋಣ. ಸೊ 1 ವರ್ಷದಲ್ಲಿ 4000 ವಾಚ್ ಅವರ್ಸ್. ಸೊ 1 ವರ್ಷದಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ, ವರ್ಷ ಆಗಿ ಮೇಲೆ ಒಂದಿನ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಈ ಫಸ್ಟ್ ಡೇ ಏನಿರುತ್ತಲ್ವ ಆ ಫಸ್ಟ್ ಡೇಗೂ ಏನು ಬಂದಿರುತ್ತಲ್ವ ವಾಚ್ ಅವರ್, ಅದು ಮಾತ್ರ ಕಟ್ ಆಗುತ್ತೆ. ಓಕೆನಾ. ಸೊ ಹೋಲ್ ಇಯರ್ ಬಂದಿದ್ದು ಏನು ಕಟ್ ಆಗೋದಿಲ್ಲ ವಾಚ್ ಅವರ್ಸ್. ಓಕೆನಾ. ಸೊ ವಾಚ್ ಅವರ್ಸ್ ಏನು ಕಡಿಮೆ ಆಗೋದಿಲ್ಲ. 1 ವರ್ಷದಲ್ಲಿ ಪೂರ್ತಿ ಬಂದಿರುವಂಥ ವಾಚ್ ಅವರ್ಸು ಕಡಿಮೆ ಆಗೋದಿಲ್ಲ. ಓಕೆನಾ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋನ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಆ ವಿಡಿಯೋದಲ್ಲಿ ಅರ್ಥ ಆಗುತ್ತೆ. ಓಕೆನಾ. ನೀವು ಚಾನಲ್ ಕ್ರಿಯೇಟ್ ಮಾಡಿ 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ, 10 ವರ್ಷ ಆದಮೇಲೂ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಓಕೆನಾ. ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಿಮಗೆ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಓಕೆನಾ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಸೊ ಸಿಗ್ತೀನಿ ಗೈಸ್ ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.